ಹಾಯ್ ಫ್ರೆಂಡ್ಸ್, ಸ್ಫೂರ್ತಿ ಮಾತುಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಾವಿವತ್ತು ಫಾರ್ ದ ಫಸ್ಟ್ ಟೈಮ್ ಕೇರಳ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಫ್ರೆಂಡ್ ಟ್ರೀಸಾನ ಎಂಗೇಜ್ಮೆಂಟ್ ಇತ್ತು ಕೂಡ. ಸೊ ನಾವೀಗ ಕೇರಳದ ಕೊಟ್ಟಾಯಂ ಮತ್ತು ಮುನ್ನಾರ್ಗೆ ಹೊರಟಿದ್ದೀವಿ. ಮೊದಲು ನಾವು ಹೋಗಿದ್ದು ಕೊಟ್ಟಾಯಂನಲ್ಲಿರೋ ಟ್ರೀಸಾ ಅವ್ರ ಮನೆಗೆ. ಸೊ ಅಲ್ಲಿ ಅವ್ರ ಮನೆ ಆಂಬಿಷನ್ಸ್ ಆಗಲಿ, ಅವರ ಸುತ್ತಮುತ್ತ ಪರಿಸರ ಆಗಲಿ ತುಂಬಾ ಚೆನ್ನಾಗಿತ್ತು. ನಮಗಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಅವ್ರ ಮನೆ ಹತ್ರ ಇರುವಂತಹ ಒಂದು ಜಲಪಾತವನ್ನು ನೋಡ್ಕೊಂಡು ಬರೋಣ ಅಂತ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ಮರ್ಮಲ ವಾಟರ್ ಫಾಲ್ಸ್ಗೆ ಹೊರಟಿದ್ದೀವಿ. ಈ ಜಲಪಾತ ಕೊಟ್ಟಾಯಂ ಡಿಸ್ಟ್ರಿಕ್ಟ್ ಅಲ್ಲಿ ವೆರಿ ಫೇಮಸ್ ವಾಟರ್ ಫಾಲ್. ದೊಡ್ಡದಾದ ಕಾಡು ಮತ್ತು ರಬ್ಬರ್ ತೋಟಗಳ ನಡುವೆ ಇರುವಂತಹ ಒಂದು ಸುಂದರವಾದ ವಾಟರ್ ಫಾಲ್ಸ್ ಇದು. ಸೊ ಇದ್ರ ಒಳಗಡೆ ಸ್ವಲ್ಪ ದೂರ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ನೀರು ಕಡಿಮೆನೇ ಇದೆ. ಸೊ ಬೆಸ್ಟ್ ಟೈಮ್ ಟು ವಿಸಿಟ್ ದಿಸ್ ವಾಟರ್ ಫಾಲ್ಸ್ ಅಂತಂದರೆ ಜೂನಿಂದ ಸೆಪ್ಟೆಂಬರ್ವರೆಗೂ. ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ನೀರು ತುಂಬ ಚೆನ್ನಾಗೇ ಬರ್ತಾ ಇರುತ್ತೆ. ಸೊ ನಾವು ನೇಚರ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಬಹುದು. ವಾಟರ್ ಫಾಲ್ಸಿಗೆ ಹೋಗಿ ಬರೋ ಅಷ್ಟೊತ್ತಿಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಸೊ ಅಲ್ಲಿ ಸ್ವಲ್ಪ ಜ್ಯೂಸ್ ಕುಡಿದು ಅಲ್ಲಿಂದ ಮುಂದೆ ನಾವು ಸೈಂಟ್ ಆಲ್ಫಾನ್ಸೋ ಚರ್ಚ್ಗೆ ಹೋದ್ವಿ. ಸೊ ಅದು ಕೂಡ ಕೊಟ್ಟಾಯಮಲ್ಲಿದೆ. ಇದು ತುಂಬ ಹಳೆಯದಾದಂತಹ ಚರ್ಚ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಾವು ಫಸ್ಟ್ ಟೈಮ್ ನಾವು ಚರ್ಚ್ ಒಳಗಡೆ ಬರ್ತಾ ಇರೋದು. ಸೊ ನಮಗೆ ಆಂಬಿಯನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು. ನಾವು ಬಂದಿದ್ದು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮ್ ಆಗಿದ್ರಿಂದ ಯೇಸು ಕ್ರಿಸ್ತ ಹುಟ್ಟಿದ ಮಾಡೆಲ್ಸ್ ಮತ್ತು ಚರ್ಚ್ಗಳ ಡೆಕೋರೇಷನ್ ಇದೆಲ್ಲ ಮಾಡಿದರು. ನನಗಂತೂ ನನ್ನ ಸ್ಕೂಲ್ ಡೇಸೇ ತುಂಬ ಜ್ಞಾಪಕಕ್ಕೆ ಬರ್ತಾ ಇತ್ತು. ಯಾಕಂದರೆ ನಮ್ಮ ಸ್ಕೂಲಲ್ಲೂ ಈ ಥರ ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ರು. ಸೊ ನಾವು ಇವಾಗ ಅದೆಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಕೇರಳ ಟ್ರಿಪ್ನ ಮೊದಲನೇ ದಿನದ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.